ಇನ್ನು ಸಿಲಿಲಲ್ಲಿ ಸೀರಿಯಲ್ನಲ್ಲಿ ಮತ್ತು ಪಾಪ ಮಾಡೋ ಸೀರಿಯಲ್ ಕೂಡ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದ ಅತಿ ದೊಡ್ಡ ನಟಿ ಅಂತಲೇ ಕೂಡ ಇರ್ಬೋದು. ಇಂಥ ಅದ್ಭುತವಾದಂಥ ನಟಿ ಅವರು ಇದೀಗ ವಿಶ್ವೇಶ್ವರಾಗಿರುವಂಥದ್ದು ಬಹುಅಂಗಾಂಗ ವೈಫಲ್ಯ ಮತ್ತು ಕಿಡ್ನಿ ವೈಫಲ್ಯದಿಂದ ಮತ್ತು ಕೊರೋನಾ ಸೋಂಕಿನಿಂದ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಒಟರ ಮತ್ತು ಬೆಟ್ಟದ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿಕೊಂಡು ಕನ್ನಡದ ಖ್ಯಾತ ಹಿರಿಯ ನಟಿಯಾಗಿ ಕೂಡ ಬಂದಂಥ ಇವರು ಇತ್ತೀಚೆಗೆ ಪಾಂಡುರಂಗ ವಿಠಲ ಸೀರಿಯಲ್ನಲ್ಲಿ ಕೂಡ ರಂಗಮ್ಮ ಎಂಬ ಪಾತ್ರ ಮಾಡೋದ್ರ ಮೂಲಕ ಜಯಶ್ರೀ ಅವರು ಕಾಣಿಸ್ಕೊಂಡಿದ್ರು. ಜಯಶ್ರೀ ಅವ್ರನ್ನ ಕುಳ್ಳಿ ಜಯ ಅಂತಲೂ ಕೂಡ ಅವ್ರನ್ನ ಕರೆಯಲಾಗ್ತಿತ್ತು ಅಡ್ಡ ಹೆಸರಿಂದ. ಅವರು ಕುಳ್ಳಿ ಜಯ ಅಂದರೆ ತುಂಬಾ ಫೇಮಸ್ ಕೂಡ ಆಗಿದೆ ಅಂತ ನಟಿ ಇದೀಗ ನಿಧನರಾಗಿರುವಂಥ ಮಾಹಿತಿ ಬಂದಿರುವಂಥದ್ದು. ಇನ್ನು ಪಾಂಡುರಂಗ ವಿಠಲದಲ್ಲಿ ಸೀರಿಯಲ್ನಲ್ಲಿ ಇವರದೇ ಪ್ರಮುಖವಾದ ಪಾತ್ರನೂ ಕೂಡ ಅಂತಲೇ ಕೂಡ ಹೇಳ್ಬೋದು. ನೀವು ಈ ಸೀರಿಯಲ್ನ ಈಗಲೂ ಕೂಡ ಜಿ ಕನ್ನಡದ ಯೂಟ್ಯೂಬ್ನಲ್ಲಿ ಕಂಡು ಬರ್ತದೆ, ನೀವು ಈಗಲೂ ಸಹ ನೋಡ್ಬೋದು. ತುಂಬಾ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಇವರು ಲಂಗಮ್ಮ ಅಂತ ಒಂದು ಡೈಲಾಗ್ ಹೊಡಿದ್ರ ಮೂಲಕ ರಾಕಾರ ಬರೋದಿಲ್ಲ ಎಂಬ ಪಾತ್ರವನ್ನು ಮಾಡೋದ್ರ ಮೂಲಕ ತುಂಬಾ ಅದ್ಭುತವಾದಂಥ ಅಭಿನಯ ಮಾಡಿದರು. ಇಂಥ ಅತಿ ದೊಡ್ಡ ನಟಿ ಕಲಾವಿದೆ ಇದೀಗ ಕೊರೋನಾ ಸೋಂಕು ಮತ್ತು ಕಿಡ್ನಿ ವೈಫಲ್ಯದಿಂದ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇಡೀ ಚಿತ್ರರಂಗ ಮತ್ತು ಸೀರಿಯಲ್ ರಂಗವೇ ಇವರ ಸಾವಿಗೆ ಕಮೆಂಟ್ ಮಾಡಿದೆ. ಇಡೀ ಪಾಂಡುರಂಗ ವಿಠಲ ಸೀರಿಯಲ್ನ ತಂಡನೇ ಇನ್ನು ಅವರ ಅಂತಿಮ ದರ್ಶನಕ್ಕೆ ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ.